ಹಾಯ್ ಫ್ರೆಂಡ್ಸ್, ತ್ರಿವಿಕ್ರಮ್ ಭವ್ಯ ಜೋಡಿ ಬೆಸ್ಟ್ ಆಗಿದೆಯಾ ಅಥವಾ ತ್ರಿವಿಕ್ರಮ್ ಮೋಕ್ಷಿತಾ ಜೋಡಿ ಬೆಸ್ಟ್ ಆಗಿದೆಯಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ಬಗ್ಗೆ ಮಾತಾಡ್ಕೊಳ್ಳೋಣ. ಪಾಪ ನೆನ್ನೆ ಟಾಸ್ಕ್ ಆಯಿತು. ರೆಡ್ ರೋಸ್ ಮತ್ತೆ ಬ್ಯಾಡ್ ರೋಸ್ ಅಲ್ಲಿ ಮೋಕ್ಷಿತಾ ಅವ್ರಿಗೆ ರೆಡ್ ರೋಸು ಬಂದಿಲ್ಲ, ಬ್ಯಾಡ್ ರೋಸು ಬಂದಿಲ್ಲ. ಪಾಪ ಸಿಂಗಲ್ ಆಗಿ ಒಂಟಿ ಆಗ್ಬಿಟ್ಟಿದ್ದಾರೆ. ಬಟ್ ನಮ್ಮ ತ್ರಿವಿಕ್ರಮ್ ಅಣ್ಣ ನೋಡಿದ್ರೆ ಮೋಕ್ಷಿತಾ ಅವ್ರ ಮೇಲೆ ಕ್ರಶ್ ಇದೆ ಅಂತ ಅನ್ಕೋಬಹುದು. ಯಾಕೆ ಅಂತಂದ್ರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ವಿಧಾನ ನೋಡಿದ್ರೇನೆ ಗೊತ್ತಾಗುತ್ತೆ. ಆಚೆ ಕಡೆನೂ ಫ್ಯಾನ್ಸು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರಿಬ್ರು ಒಂದಾಗ್ಬೇಕು ಅಂತ. ಬಟ್ ಆದ್ರೆ ಟೈಮ್ ಅದಕ್ಕೆ ಕೂಡಿ ಬರ್ತಾ ಇಲ್ಲ. ಅಟ್ಲೀಸ್ಟ್ ತ್ರಿವಿಕ್ರಮ್ ಅವರು ಈ ವಾರ ಕ್ಯಾಪ್ಟನ್ ಆಗಿಲ್ಲ ಅಂತಂದ್ರು ಕೂಡ ಅಟ್ಲೀಸ್ಟ್ ಅವರಿಬ್ಬರದು ಒಂದು ಜೋಡಿ ಆಗಿರೋದೇನೋ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಆದ್ರೆ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿರೋದ್ರಿಂದ ಪೇರ್ ಆಗೋದಕ್ಕೆ ಆಗ್ಲಿಲ್ಲ. ನಿಜವಾಗ್ಲೂ ತ್ರಿವಿಕ್ರಮ್ಗಂತೂ ಮೋಕ್ಷಿತಾ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಅಂದ್ಕೋಬಹುದು. ಯಾಕೆ ಅಂತಂದ್ರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ವಿಧಾನ ಆಗಿರ್ಬೋದು, ನನಗೋಸ್ಕರ ಒಂದು ಆಡಿ ಅಂತ ಅವ್ರು ಕೇಳೋದಾಗಿರ್ಬೋದು, ಇಲ್ಲ ಕ್ಯಾಪ್ಟನ್ಸಿ ಇದಕ್ಕೆ ಬಂದಾಗ ಹೋಗಿ ಅವರು ಚರ್ಚೆ ಮಾಡಿದ್ದಾಗಿರ್ಬೋದು. ತುಂಬಾ ಒಂದ್ ಕಡೆಯಿಂದ ನೋಡ್ಕೊಂಡ್ರೆ ಯಾವಾಗ್ಲೂ ಅಷ್ಟೇ ಮೋಕ್ಷಿತಾ ಅವರ ಬಗ್ಗೆ ತ್ರಿವಿಕ್ರಮ್ಗೆ ಸಾಫ್ಟ್ ಕಾರ್ನರ್ ಇದೆ ಅಂತ ಅನ್ಕೋಬಹುದು. ಅದಕ್ಕೋಸ್ಕರನೇ ಅದಕ್ಕೆ ಅಂತ ಒಂದು ಸಪರೇಟ್ ಆಗಿ ಒಂದು ಫ್ಯಾನ್ ಬೇಸ್ ಅಂತೂ ಉಟ್ಕೊಂಡಿದೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಅವರಿಬ್ರು ಒಂದಾಗಿ ನಿಜವಾಗ್ಲೂ ಒಂದು ಡ್ಯಾನ್ಸ್ ಆಗಿ ಇಲ್ಲ ಒಂದು ಪರ್ಫಾರ್ಮೆನ್ಸ್ ಆಗಲಿ ಏನಾದ್ರೂ ಒಂದು ಮಾಡಿದ್ರೆ ನೋಡ್ಬೇಕು ಅಂತ ನನಗೂ ಒಂದು ಇಷ್ಟ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರು ಎಷ್ಟೇ ಜಗಳ ಬಂದರೂ ಕೂಡ ಅವರು ಒಂದೇ ಇದರಲ್ಲೇ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರನ್ನ ನೋಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇವರು ಈ ಕಡೆಯಿಂದ ಮೋಕ್ಷಿತಾ ಅವರು ಎಷ್ಟೇ ಅವರನ್ನ ಬೈದ್ರು, ಗೋಮುಖ ವ್ಯಾಘ್ರ ಅಂದ್ರು, ಎಷ್ಟೇ ಇಂಟ್ರಾಕ್ಟ್ ಮಾಡಿದ್ರು ಕೂಡ ತ್ರಿವಿಕ್ರಮ್ ಅವ್ರಿಗೆ ಸಾಫ್ಟ್ ಕಾರ್ನರ್ ಇದೆ ಅಂತ ಹೇಳ್ಬೋದು. ಅವರಿಬ್ಬರೂ ಸಹ ನೋಡ್ಬೇಕು ಮುಂದೆ ಈ ಜೋಡಿ ಖಂಡಿತ ಒಂದಲ್ಲ ಒಂದು ವೀಕಲ್ಲಿ ಒಂದಾಗೇ ಆಗುತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅದಕ್ಕೋಸ್ಕರ ಫ್ಯಾನ್ಸು ವೇಟ್ ಮಾಡಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಏನು ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕ್ಯೂಟ್ ಆಗಂತೂ ಇರುತ್ತೆ, ಸಕ್ಕದಾಗಿರುತ್ತೆ. ತ್ರಿವಿಕ್ರಮ್ ಅವರು ನೋಡೋ ವೇ ಆಗಿರ್ಬೋದು, ಎಲ್ಲ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಇವರಿಬ್ಬರು ಜೋಡಿನೂ ಮಸ್ತಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಅದೇ ರೀತಿ ಇವ್ರಿಗೆ ಎಲ್ಲಾನು ಫ್ಯಾನ್ ಪೇಜಸ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಆಲ್ರೆಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ತ್ರಿಮೋಕ್ಷಿ ಅಂತ ಅಂದ್ಬಿಟ್ಟು ಈಗ ಟೈಟಲ್ ಇಟ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ಸಖತ್ತಾಗಿ ಇದು ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವ ತರ ಹೋಗುತ್ತೆ ಅಂತ. ಇವ್ರದ್ದೊಂದು ಕಡೆ ಆದ್ರೆ ನೆಕ್ಸ್ಟ್ ಇನ್ನೊಂದು ಫ್ಯಾನ್ ಬೇಸ್ ಸಪರೇಟ್ ಆಗಿರೋದು ಅಂತಂದ್ರೆ ತ್ರಿವ್ಯ ಅಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಇವ್ರ ಜೋಡಿಗೂ ಕೂಡ ಸಪರೇಟ್ ಆಗಿ ಫ್ಯಾನ್ ಬೇಸ್ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಟ್ ಅವ್ರು ಕೇರ್ ಮಾಡೋ ವಿಧಾನ ಆಗಿರ್ಬೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋ ವಿಧಾನ ಆಗಿರ್ಬೋದು, ಒಬ್ರಿಗೊಬ್ರು ರೆಸ್ಪಾಂಡ್ ಆಗೋದಾಗಿರ್ಬೋದು, ರಿಯಾಕ್ಟ್ ಆಗೋದಾಗಿರ್ಬೋದು, ಒಬ್ರಿಗೊಬ್ರು ಮಾತಿಗೆ ಬೆಲೆ ಕೊಡೋದಾಗಿರ್ಬೋದು, ಆ ಜೋಡಿ ನೋಡ್ತಾ ಇದ್ರು ಕೂಡ ನಿಜವಾಗ್ಲೂ ಕ್ಯೂಟ್ ಆಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಯಾವುದೇ ಇದ್ರಲ್ಲಾದ್ರೂ ಎಷ್ಟೇ ಟಫ್ ಸಿಚುವೇಶನ್ ಬಂದ್ರು ಕೂಡ ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ. ಬಟ್ ಇದೇ ಭವ್ಯ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ತುಂಬಾ ಎಮೋಷನಲ್ ಆದ್ರು. ನಿಜವಾಗ್ಲೂ ತುಂಬಾ ಎಮೋಷನ್ ಪರ್ಸನ್ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರು. ಅದೇ ಆಚೆ ಕಡೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಅವರೊಂದು ಬ್ಯಾಡ್ಜ್ ಅನ್ನ ಕೊಡ್ತಾರೆ, ಇದು ನಿನ್ನ ಹತ್ರ ಇರ್ಲಿ, ನಾನು ನಿನ್ನ ಫಿನಾಲೆಯಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಸಕ್ಕದಾಗಿರುತ್ತೆ. ಅದೇ ರೀತಿ ಒಂದು ಡ್ಯಾನ್ಸ್ ಅಂತ ಬಂದಾಗ ಫಸ್ಟ್ ಸಾಂಗ್ ಅನ್ನೋದು ಸೆಟ್ ಆಗಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ ಅಂತ ಅಂದ್ಬಿಟ್ಟು ಸಾಂಗ್ ಹಾಕಿದಾಗ ನಿಜವಾಗ್ಲೂ ಅವರಿಬ್ಬರಿಗೂ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಲಿಲ್ಲ. ಮತ್ತೆ ಅದಕ್ಕೋಸ್ಕರನೇ ಸುದೀಪ್ ಅಣ್ಣ ಮತ್ತೆ ಇನ್ನೊಂದು ಸಾಂಗ್ ಚೇಂಜ್ ಮಾಡಿ ಬೇರೆ ಸಾಂಗ್ ಅನ್ನ ಕೊಟ್ಟರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಅವರು ಫ್ರೆಂಡ್ಶಿಪ್ ಅಂತ ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ನೋಡ್ಬೇಕು ಇವ್ರದ್ದು ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ನೆನ್ನೆ ರೋಸ್ ಕೊಡ್ಬೇಕಾದ್ರೂ ಟಾಸ್ಕು ಅಷ್ಟೇ ನೆನ್ನೆ ತುಂಬಾ ಸಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ತ್ರಿವಿಕ್ರಮ್ ಅವರು. ಇವ್ರ ನಂಬರ್ ಕೂಡ ನನ್ನ ಹತ್ರ ಇಲ್ಲ, ಬಟ್ ಆದ್ರೆ ನಾನು ಓಕೆ ತರ ಇದ್ದೆ ಆಚೆ ಕಡೆ ಎಲ್ಲ ಸಿಕ್ಕಿದಾಗ. ಬಟ್ ಈಗ ಇಲ್ಲಿಂದ ಬಂದು ಹೋದ್ಮೇಲೆ ನೆಕ್ಸ್ಟ್ ಮುಂದೆ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಇವ್ರ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ರೆಡ್ ರೋಸ್ ಅನ್ನ ಕೊಡ್ತಾರೆ. ಆ ಕಡೆಯಿಂದ ಭವ್ಯ ಅವರು ಕೂಡ ಅಷ್ಟೇ ಏನೇ ಫೀಲಿಂಗ್ಸ್ ಇದ್ರು ಏನೇ ಶೇರ್ ಮಾಡ್ಕೋಬೇಕಂದ್ರು ಕಂಫರ್ಟಬಲ್ ಆಗಿ ನಾನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊತೀನಿ ಅಂತಂದ್ರೆ ಅದು ತ್ರಿವಿಕ್ರಮ್ ಅವ್ರ ಹತ್ರ ಮಾತ್ರ ಅಂತ ಅಂದ್ಬಿಟ್ಟು ಅವರು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಫ್ರೆಂಡ್ಶಿಪ್ ಬಗ್ಗೆ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ
ಸಕ್ಕದಾಗಿ ಹೇಳಿ ತ್ರಿವಿಕ್ರಮ್ ಅವ್ರಿಗೆ ರೋಸನ್ನು ಕೊಡ್ತಾರೆ. ಟಾಸ್ಕ್ಗಳಲ್ಲೂ ಅಷ್ಟೇ ಅವರಿಬ್ರು ಚೆನ್ನಾಗಿ ಒಂದ್ ಕಡೆ ಇದ್ದಾಗ ಸಕ್ಕದಾಗಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೋಡಿ ಕೂಡ ಸಕ್ಕದಾಗಿದೆ. ತ್ರಿವ್ಯಾ ಜೋಡಿ ಚೆನ್ನಾಗಿದೆಯಾ ಇಲ್ಲ ತ್ರಿಮೋಕ್ಷಿ ಜೋಡಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಬೇಕು. ಈ ವಿಡಿಯೋ ಕೆಳಗಡೆ ನೋಡೋಣ ಯಾರ್ದು ಹೈಯೆಸ್ಟ್ ಕಾಮೆಂಟ್ ಬರುತ್ತೆ ಅಂತ. ಈ ವಿಡಿಯೋ ಕೆಳಗಡೆ ನಾನು ನೋಡ್ತೀನಿ. ಅವ್ರಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅರ್ಥ. ಯಾಕಂತಂದ್ರೆ ಅವ್ರದ್ದು ಜೋಡಿ ಚೆನ್ನಾಗಿದೆ ಅಂತ ಅರ್ಥ. ನೋಡೋಣ ಯಾರು ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಓವರ್ ಆಲ್ ಆಗಿ ನೋಡಿದ್ರೆ ನನಗಂತೂ ಮೋಕ್ಷಿತಾ ತ್ರಿವಿಕ್ರಮ್ ಅವ್ರ ಜೋಡಿ ಒಂದಾಗಬೇಕು ಅನ್ನೋದು ನನಗಿದೆ. ಯಾಕಂತಂದ್ರೆ ಆಲ್ರೆಡಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರ ಜೋಡಿ ನಾವು ನೋಡಿದೀವಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಷ್ಟು ವಾರನೂ 6 ವಾರನೂ ನೋಡ್ಕೊಂಡು ಬಂದಿದ್ದೀವಿ. ಇದು 7ನೇ ವಾರ. ಬಟ್ ಅಟ್ಲೀಸ್ಟ್ ಇವರಿಬ್ರು ಒಂದಾಗಿ ಒಂದು ಕಾನ್ವರ್ಸೇಷನ್ ಅನ್ನ ಬಿಲ್ಡ್ ಮಾಡಿದ್ರೆ, ಒಂದು ರ್ಯಾಪೋನ್ನ ಬೆಳ್ಕೊಂಡು ಮುಂದೆ ಬಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಕ್ಕೆ ನನಗೂ ಕುತೂಹಲ ಇದೆ. ತುಂಬಾ ಸಖತ್ತಾಗಿರುತ್ತೆ ನಿಜವಾಗ್ಲು. ಬರ್ತಾ ತುಂಬಾ ಗೇಮ್ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಇವರಿಬ್ಬರು ಜೋಡಿನೂ ಒಂದಾದ್ರೆ ಅದೊಂಥರ ಎಂಟರ್ಟೈನ್ಮೆಂಟ್ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ. ಅಟ್ಲೀಸ್ಟ್ ಈ ವೀಕೆಂಡ್ ಆದ್ರೂ ಸುದೀಪ್ ಅಣ್ಣ ಅವರು ಅವರಿಬ್ಬರಿಗೆ ಒಂದು ಜೋಡಿ ಮಾಡಿ ಒಂದು ಆಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಟೀಮ್ಗೆ. ಅವರಿಬ್ಬರಿಗೂ ಒಂದು ಮಾಡಿ ಒಂದು ಟಾಸ್ಕ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏನಾದರೂ ಒಂದು ಆಕ್ಟಿವಿಟಿ ಆಗಿರ್ಬೋದು, ಇಲ್ಲ ಅಟ್ಲೀಸ್ಟ್ ಒಂದು ಡ್ಯಾನ್ಸ್ ಆಗಿರ್ಬೋದು, ತ್ರಿವಿಕ್ರಮ್ಗೋಸ್ಕರ ಮೋಕ್ಷಿತಾ ಅವ್ರ ಕಡೆಯಿಂದ ಒಂದು ಹಾಡಾಗಿರ್ಬೋದು, ಯಾವುದಾದ್ರೂ ಒಂದು ಮಾಡಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಟೀಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.